ನಮಸ್ಕಾರ. ಇವತ್ತು ನಾವು 915trade.com ಇನ್ನೊಂದು ಹೊಸ ಫೀಚರ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಹೊಸ ಟ್ರೆಂಡ್ ಲೈನ್ ಅಲ್ಲಿ ನಮ್ದು ಟ್ರೆಂಡ್ ಲೈನ್ ಅಲ್ಲಿ ಆಲ್ಫಾ ಆರ್ಕ್ ಅಂತ ಒಂದು ಹೊಸ ಫೀಚರ್ ನಾವು ರಿಲೀಸ್ ಮಾಡಿದೀವಿ. ಆ ಫೀಚರ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ನಿಮಗೆ ಆಲ್ರೆಡಿ 915 ಪ್ಲಾಟ್ಫಾರ್ಮಲ್ಲಿ ನಾವು ತೋರಿಸೋ ಚಾರ್ಟ್ ಬಗ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ನಿಮಗೆ ಎಲ್ಲ ಗೊತ್ತಿದೆ. ನಿಮ್ಗೆ ಒಂದು ವೇಳೆ ಇದು ಒಂದೊಂದು ಚಾರ್ಟ್ ಏನೇನಾಗುತ್ತೆ, ಇದು ಯಾವ ಥರ ಬಿಹೇವ್ ಆಗುತ್ತೆ ಅಂತ ನೋಡಬೇಕಾದ್ರೆ ಹಳೆ ವಿಡಿಯೋಸ್ನ ನೋಡಿ. ಅದರಲ್ಲಿ ನಾವು ಪ್ರತಿಯೊಂದು ಚಾರ್ಟ್ ಬಗ್ಗೆ ಪೂರ್ತಿ ಮಾಹಿತಿ ನಾವು ಕೊಟ್ಟಿದ್ದೀವಿ. ಇವತ್ತು ನಾವು ಹೊಸ ಟ್ರೆಂಡ್ ಲೈನಲ್ಲಿ ನಮ್ಮದು ಟ್ರೆಂಡ್ ಲೈನಲ್ಲಿ ಆಲ್ಫಾ ಆರ್ಕ್ ಅಂತ ಒಂದು ಹೊಸ ಫೀಚರ್ ನಾವು ರಿಲೀಸ್ ಮಾಡಿದ್ದೀವಿ. ಆ ಫೀಚರ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ರೆಡಿ ಟ್ರೆಂಡ್ ಲೈನ್ ಅಂತ ಒಂದು ಫೀಚರ್ ಆಲ್ರೆಡಿ ಇತ್ತು. ಫಾರ್ ಎಕ್ಸಾಂಪಲ್ ಇದು ಈ ತರ ನಾವು ಟ್ರೆಂಡ್ ಲೈನ್ ಅಂತ ಒಂದು ರಿಲೀಸ್ ಮಾಡಿದ್ವಿ. ಇದು ರಿಲೀಸ್ ಆಗಿಬಿಟ್ಟು ಐ ಥಿಂಕ್ ಈಸಿಲಿ ಒಂದು ತಿಂಗಳಾಗ್ತಿದೆ. ಸೊ ಈ ಟ್ರೆಂಡ್ ಲೈನ್ ಬಂದ್ಬಿಟ್ಟು ಪೂರ್ತಿ ವಾಲ್ಯೂಮ್ ಬೇಸಿಸ್ ಮೇಲೆ ನಾವು ಡ್ರಾ ಮಾಡ್ತೀವಿ. ಇದೆಲ್ಲರಿಗೂ ಗೊತ್ತು. ನಾವು ಇದನ್ನ ಪ್ರೈಸ್ ಅನ್ನ ಇನ್ಕ್ಲೂಡ್ ಮಾಡೋದೇ ಇಲ್ಲ. ಅದಕ್ಕೆ ಇದು ವರ್ಲ್ಡ್ಸ್ ಫಸ್ಟ್ ಅಂಡ್ ಓನ್ಲಿ ಅಂಡ್ ಪ್ರಾಬಬ್ಲಿ ದ ಬೆಸ್ಟ್ ಟ್ರೆಂಡ್ ಲೈನ್ ಅಂತ ಹೇಳ್ಬಹುದು. ಯಾಕಂತಂದ್ರೆ ನಾವು ಇದನ್ನ ಪ್ರೈಸ್ ಅಲ್ಲಿ ಇನ್ಕ್ಲೂಡೇ ಮಾಡಲ್ಲ, ಬರೀ ವಾಲ್ಯೂಮ್ ನ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತಿದೀವಿ. ಆದ್ರೂ ಪ್ರೈಸ್ ಪೂರ್ತಿ ಫಾಲೋ ಆಗ್ತಿದೆಯಲ್ಲ, ಅದಕ್ಕೆ ನಾವು ವರ್ಲ್ಡ್ಸ್ ಬೆಸ್ಟ್ ಟ್ರೆಂಡ್ ಲೈನ್ ಅಂತ ಹೇಳ್ತೀವಿ. ನೀವು ಒಂದ್ ವೇಳೆ ಟ್ರೇಡರ್ ಆಗಿದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಯಾವುದೇ ನೀವು ಟ್ರೇಡ್ ಮಾಡ್ತಿದ್ರು ಇದು ನಿಮ್ ಡೆಫಿನೆಟ್ಲಿ ನಿಮ್ದು ಟೂಲ್ ಸ್ಟ್ಯಾಕ್ ಅಲ್ಲಿ ನಿಮ್ದು ಚಾರ್ಟ್ಸ್ ಅಲ್ಲಿ ಇದು ಡೆಫಿನೆಟ್ಲಿ ಇರಬೇಕು. ಬಿಕಾಸ್ ಇದರಲ್ಲಿ ಸಿಗೋ ನಿಮಗೆ ಕಾನ್ಫಿಡೆನ್ಸ್ ಬೇರೆ ಯಾವುದೇ ಚಾರ್ಟ್ ಅಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಸಿಗಲ್ಲ. ಬಟ್ ಇದರಲ್ಲೂ ಒಂದೊಂದ್ಸತಿ ಏನಾಗುತ್ತೆ, ಸ್ವಲ್ಪ ಮೇಲೆ ಕೆಳಗೆ ಈ ತರ ಕೆಲವೊಂದು ನಾಯ್ಸಸ್ ಇರುತ್ತೆ. ಆ ನಾಯ್ಸ್ ನ ಅವಾಯ್ಡ್ ಮಾಡಕ್ಕೆ ನಾವು ಏನ್ ಮಾಡಿದೀವಿ, ಆ ಟ್ರೆಂಡ್ ಲೈನ್ ನ ಒಂದು ಸ್ಮೂತ್ ಟ್ರೆಂಡ್ ಲೈನ್ ತರ ಮಾಡಿ ಅದನ್ನ ಆಲ್ಫಾ ಆರ್ಕ್ ಅಂತ ನಾವು ಅದನ್ನ ಡಿಸೈನ್ ಮಾಡಿದೀವಿ. ಸೊ ಏನಾಗುತ್ತೆ, ಇದೇ ಟ್ರೆಂಡ್ ಲೈನ್ ನ ಆ ನಾಯ್ಸ್ ನ ತೆಗೆದ್ಬಿಟ್ಟು ಬರೀ ಕ್ಲಾರಿಟಿಯಿಂದ ಡಿಸ್ಪ್ಲೇ ಮಾಡ್ತಿದೀವಿ. ನೋಡಿ, ಬರೀ ಟ್ರೆಂಡ್ ಲೈನ್ ನೋಡಿದ್ರೆ ನಿಮ್ಗೆ ಎಷ್ಟು ಸ್ವಲ್ಪ ಎಲ್ಲೆಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಬರೀ ಆಲ್ಫಾದಲ್ಲಿ ನಿಮ್ಗೆ ಪೂರ್ತಿ ಕ್ಲಾರಿಟಿ ಸಿಗುತ್ತೆ. ಫೇಕ್ಸ್ ತರ ಇಲ್ಲ ಅಂತಂದ್ರೆ ಸ್ಮಾಲ್ ಅಪ್ ಅಂಡ್ ಡೌನ್ ತರ ಏನು ಇರಲ್ಲ. ಏನಾಗುತ್ತೆ ಇದ್ರ ಕಾರಣಕ್ಕೆ ನಿಮ್ಗೆ ಒಂದ್ ವೇಳೆ ಟ್ರೆಂಡ್ ನೀವು ರೈಡ್ ಮಾಡ್ಬೇಕಂತಂದ್ರೂ ಇಲ್ಲ ಡೈರೆಕ್ಷನ್ ಐಡೆಂಟಿಫೈ ಮಾಡ್ಬೇಕಾದ್ರೂ ನಿಮ್ಗೆ ಬಹಳ ಈಸಿ ಆಗ್ಬಿಡುತ್ತೆ. ಇವಾಗ ನೋಡಿ, ಇದನ್ನ ಇವತ್ತಿನ ದಿವಸನ ಡೇಟಾ ನೋಡಿದ್ರೆ ಇದು ಒನ್ ವೇ. ಫಾರ್ ಎಕ್ಸಾಂಪಲ್ ಬೆಳಗಿನ ಟೈಮಲ್ಲಿ ಮಾರ್ಕೆಟ್ ಅಪ್ ಸೈಡ್ ಮೊಮೆಂಟಮ್ ಇತ್ತು, ಅದಾದ್ಮೇಲೆ ಸ್ಲೋ ಡೌನ್ ಆಯ್ತು, ಅದಾದ್ಮೇಲೆ ಡೌನ್ ಸೈಡ್ ಮೊಮೆಂಟಮ್ ಇತ್ತು. ಅದೆಷ್ಟೊತ್ತು ತನಕ ಇತ್ತು ನೋಡಿ, ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೂ 1209 1208 1207 ತನಕನೂ ಆ ಮೊಮೆಂಟಮ್ ಕಂಟಿನ್ಯೂ ಆಗಿತ್ತು. ಸೊ ಅಟ್ ಲೀಸ್ಟ್ ಅಷ್ಟು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅಂಡ್ ಇನ್ನೊಂದೇನು ನಮ್ಮ ಟ್ರೆಂಡ್ ಲೈನ್ ಅಡ್ವಾಂಟೇಜ್ ಏನಂತಂದ್ರೆ ಆಫ್ಟರ್ 12 o'clock ಇದು ಬಹಳ ನೆಗೆಟಿವ್ ಆಗಿತ್ತು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಷ್ಟು ನೆಗೆಟಿವ್ ಆಗಿದ್ದಾಗ ಸಡನ್ಲಿ ಅಲ್ಲಿಂದ ಪಾಸಿಟಿವ್ ಆಗೋದು ಸ್ವಲ್ಪ ಕಷ್ಟನೇ. ಸೊ ಏನೇ ರಿವರ್ಸಲ್ ಇದ್ರು ಅಲ್ಲಿಂದ ಪುನಃ ಪ್ರೈಸ್ ಅಲ್ಲಿಂದ ಕೆಳಗೆ ಹೋಗುತ್ತೆ ಬಿಟ್ಟು ಪೂರ್ತಿ ರಿವರ್ಸಲ್ ಆಗೋದು ಆ ಟೈಮಿಂದ ಸ್ವಲ್ಪ ಡಿಫಿಕಲ್ಟ್. ಅದು ಆಗ್ಬೇಕಾದ್ರೂ ನಿಮಗೆ ಸಡನ್ಲಿ ಮೂಮೆಂಟಮ್ ತರ ಸಿಗುತ್ತೆ. ಆಲ್ಫಾ ಲೈನ್ ಅಲ್ಲಿ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಈ ಆಲ್ಫಾ ಲೈನ್ ನೀವು ಯೂಸ್ ಮಾಡ್ಕೊಂಡ್ರೆ ನೋಡಿ ಎಷ್ಟೊಂದು ಬೆನಿಫಿಟ್ ನಿಮಗೆ ಆಗುತ್ತೆ. ಒಂದು, ಮಾರ್ಕೆಟ್ ಅಲ್ಲಿ ಡೈರೆಕ್ಷನ್ ನಿಮಗೆ ಪೂರ್ತಿ ಕ್ಲಾರಿಟಿ ಸಿಗುತ್ತೆ. ನೀವು ಡೈರೆಕ್ಷನ್ ತಪ್ಪು ನಿಮ್ದು ಆಗೋದೇ ಇಲ್ಲ. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಬೀಳ್ಬೇಕಾದ್ರೆ ಕೆಳಗಿಂದ ಇದು ಕೆಳಗೆ ಬರ್ಬೇಕಾದ್ರೆ ನೀವು ಡೆಫಿನೆಟ್ಲಿ ಕಾಲ್ ಬೈ ಮಾಡ್ಕೊಂಡಿರಲ್ಲ. ನೀವು ಇಲ್ಲ ನೀವು ಕೆಳಗಿನ ಸೈಡ್ ಅಲ್ಲಿ ನೀವು ಪುಟ್ ಸೆಲ್ ಮಾಡಲ್ಲ. ನೀವು ಆ ಡೈರೆಕ್ಷನ್ ಕ್ಲಾರಿಟಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಎಟ್ ದ ಸೇಮ್ ಟೈಮ್ ಟ್ರೆಂಡ್ ಎಷ್ಟು ದೂರ ರೈಡ್ ಮಾಡ್ಬೇಕು ಅನ್ನೋದು ಸಿಗುತ್ತೆ. ಇದನ್ನ ನೀವು ಟ್ರೆಂಡ್ ಲೈನ್ ಜೊತೆಯಲ್ಲಿ ನೋಡಿದ್ರೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಕಾಲ್ ಬೈ ಅಲ್ಲಿ ಇದ್ರೆ ಇವು ಎರಡು ಲೈನ್ ಎಷ್ಟು ದೂರ ಹೋಗ್ತಾವೆ, ಈ ಎರಡು ಲೈನ್ ಗ್ಯಾಪ್ ಇಟ್ಕೊಂಡು ಅಷ್ಟು ದೂರ ನೀವು ಕಂಪಲ್ಸರಿ ನಿಮ್ ಟ್ರೇಡ್ ನ ನೀವು ಕಂಟಿನ್ಯೂ ಮಾಡಬಹುದು. ಯಾವಾಗ ಇದು ಕ್ಲೋಸ್ ಬರುತ್ತೋ ಇಲ್ಲ ಅಂದ್ರೆ ಇದು ಸ್ಲೋ ಡೌನ್ ಆಗುತ್ತೋ, ಯಾವಾಗ ಇದು ಫಾರ್ ಎಕ್ಸಾಂಪಲ್ ಓವರ್ಟೇಕ್ ಆಗುತ್ತೋ ಅವಾಗ ನಿಮ್ದು ಟ್ರೇಡ್ ಪೂರ್ತಿ ಹೋಯ್ತು ಅಂದ್ರೆ ಇನ್ನು ಮೊಮೆಂಟಮ್ ಇಲ್ಲ ಆ ಟ್ರೇಡ್ ಅಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದೇ ಇವತ್ತು ಕೆಳಗಿನ ಸೈಡ್ ಅಲ್ಲೂ ಬಂದಿದೆ ನೋಡಿ. ಫಾರ್ ಎಕ್ಸಾಂಪಲ್ ಇದು ಡೌನ್ ಸೈಡ್ ಶುರು ಆದ ತಕ್ಷಣ ಇಲ್ಲಿ ನೋಡಿ ಒಂದ್ ಸತಿನೂ ಇದನ್ನ ಕ್ರಾಸ್ ಓವರ್ ಮಾಡಿಬಿಟ್ಟು ಬಂದಿಲ್ಲ. ಸ್ವಲ್ಪ ಹತ್ರ ಬಂದಿತ್ತು ಬಟ್ ಕ್ರಾಸ್ ಓವರ್ ನೀಟಾಗಿ ಕ್ರಾಸ್ ಓವರ್ ಆಗಿ ಬಂದಿದ್ದು ಇಲ್ಲಿ ಫಾರ್ ಎಕ್ಸಾಂಪಲ್ 1205 1206 ಅಲ್ಲಿ. ನಾನು ಇದಕ್ಕೆ ಮುಂಚೆನು ವಿತೌಟ್ ಟ್ರೆಂಡ್ ಲೈನ್ ಅದೇ ಹೇಳಿದ್ದೆ, 1205 1206 ಅಲ್ಲಿ ನಮಗೆ ಕ್ಲಾರಿಟಿ ಸಿಗ್ತಿದೆ, ಇದು ಆಲ್ಮೋಸ್ಟ್ ಇದು ಸ್ಲೋ ಡೌನ್ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ಒಂದ್ ವೇಳೆ ಇದು ಡೌನ್ ಸೈಡ್ ಟ್ರೆಂಡ್ ಅಲ್ಲಿ ಇದ್ರೆ ನೀವು ಪೂರ್ತಿ ಟ್ರೆಂಡ್ ರೈಡ್ ಮಾಡಕ್ಕೆ ನಿಮಗೆ ಚಾನ್ಸ್ ಇತ್ತು. ಬೇರೆ ಯಾವುದೇ ಟೂಲ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದನೂ ನಿಮಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ನೀವು ಒಂದ್ ವೇಳೆ ಹೆಡ್ಜ್ ಮಾಡಿದ್ರು ಇಲ್ಲ ಸ್ಪ್ರೆಡ್ಸ್ ಮಾಡಿದ್ರು ಇಲ್ಲ ನೇಕೆಡ್ ಸೆಲ್ ಮಾಡಿದ್ರು ಇದು ಒಳ್ಳೆ ಅಡ್ವಾಂಟೇಜ್. ನಿಮಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಮಾರ್ಕೆಟ್ ಡೈರೆಕ್ಷನ್ ಏನು ಅಂತ ನಿಮಗೆ ಇವತ್ತಿಂದ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಮಿಸ್ಟೇಕ್ ಅಂತೂ ಡೆಫಿನೆಟ್ಲಿ ಆಗಲ್ಲ. ನೀವು ನಿಫ್ಟಿ ಟ್ರೇಡಿಂಗ್ ಒಂದ್ ವೇಳೆ ಮಾಡ್ತಿದ್ರೆ ಇದು ನಿಮಗೆ 100% ನಿಮ್ದು ಚಾರ್ಟಿಂಗ್ ಅಲ್ಲಿ ನಿಮ್ದು ಇರಲೇಬೇಕು. ಬಿಕಾಸ್ ಈ ಪವರ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಟೂಲ್ ಇದು. ಸೊ ನಿಮಗೆ ನಿಮ್ ಟ್ರೇಡಿಂಗ್ ಜರ್ನಿಯಲ್ಲಿ ಇದು ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ನಾವು ಇದನ್ನ ರಿಲೀಸ್ ಮಾಡಿದೀವಿ. ನಿಮ್ದು ಫೀಡ್ಬ್ಯಾಕ್ ಏನೇ ಇದ್ರೂ ಕಳಿಸಿ. ಅಂಡ್ ಇನ್ನೂ ಈ ತರ ಹೊಸ ಫೀಚರ್ಸ್ ನಾವು ಲಾಂಚ್ ಮಾಡಿಬಿಟ್ಟು ನಿಮ್ಗೆ ಹೊಸ ಫೀಚರ್ಸ್ ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಏನೇ ಹೊಸ ಫೀಚರ್ ಇದ್ರೂ ಆಬ್ವಿಯಸ್ಲಿ ಅದು ನಿಮಗೆ ಅಲರ್ಟ್ ತರ ಬರುತ್ತೆ. ಇನ್ನೊಂದು ವಿಡಿಯೋ ಇಂದ ಪುನಃ ನಾವು ನಿಮ್ಗೆ ಭೇಟಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.